ಕ್ಯಾರಿ ಬ್ಯಾಗ್ ತಯಾರಿಸುವುದು. ಮೇಕಿಂಗ್ ಅ ಕ್ಯಾರಿ ಬ್ಯಾಗ್. ದಿನಸಿ ಅಥವಾ ಇತರ ಯಾವುದೇ ವಸ್ತು ಇರಲಿ, ಅವುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸಲು ಕ್ಯಾರಿ ಬ್ಯಾಗ್ಗಳನ್ನು ಬಳಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಿಸಿದ ಕ್ಯಾರಿ ಬ್ಯಾಗ್ಗಳು ಮಾರುಕಟ್ಟೆಯಲ್ಲಿ ಹೆಚ್ಚು ಬಳಕೆಯಾಗುತ್ತಿವೆ. ಇದನ್ನು ನಾವು ಬಟ್ಟೆಯಿಂದ ಮಾಡಿದ ಕ್ಯಾರಿ ಬ್ಯಾಗ್ಗಳನ್ನು ಬಳಸಿ ಕಡಿಮೆ ಮಾಡಬಹುದು. ಹಾಗಾದರೆ ಬನ್ನಿ, ಬಟ್ಟೆಯಿಂದ ಕ್ಯಾರಿ ಬ್ಯಾಗ್ ಮಾಡುವುದು ಹೇಗೆ ಎಂದು ನೋಡೋಣ. ಕ್ಯಾರಿ ಬ್ಯಾಗ್ಗಳನ್ನು ತಯಾರಿಸಲು ಬಳಸುವ ವಸ್ತುಗಳು ಮತ್ತು ಉಪಕರಣಗಳು: ಹೊಲಿಗೆ ಯಂತ್ರ, ಬಟ್ಟೆ, ಸೂಜಿ ಮತ್ತು ದಾರ, ಇಂಚ್ ಟೇಪ್, ಮಿಲ್ಟನ್ ಚಾಕ್, ಕತ್ತರಿ, ಸ್ಕೇಲ್, ಸೀಮ್ ರಿಪ್ಪರ್, ಬ್ರೌನ್ ಪೇಪರ್. ಕ್ಯಾರಿ ಬ್ಯಾಗ್ ಮಾಡುವ ವಿಧಾನ: ಮೊದಲನೆಯದಾಗಿ ಬ್ರೌನ್ ಪೇಪರ್ ಮೇಲೆ 18 ಇಂಚು ಉದ್ದ ಮತ್ತು 15 ಇಂಚು ಅಗಲದ ಆಯತಾಕಾರದ ಪ್ಯಾಟ್ರನ್ ಕತ್ತರಿಸಿ. ನಂತರ ನಿಮ್ಮ ಆಯ್ಕೆಯ ಬಟ್ಟೆಯನ್ನು ಉದ್ದವಾಗಿ ಮಡಚಿ ಟೇಬಲ್ ಅಥವಾ ನೆಲದ ಮೇಲೆ ಹರಡಿ ಮತ್ತು ಪ್ಯಾಟ್ರನ್ ಸಹಾಯದಿಂದ ಬಟ್ಟೆಯನ್ನು ಕತ್ತರಿಸಿ. ನಂತರ ಕ್ಯಾರಿ ಬ್ಯಾಗಿನ ಹ್ಯಾಂಡಲ್ಗಾಗಿ ಬ್ರೌನ್ ಪೇಪರ್ ಮೇಲೆ 23x5 ಇಂಚುಗಳ ಪ್ಯಾಟ್ರನ್ ಕತ್ತರಿಸಿ. ನಂತರ ಪ್ಯಾಟ್ರನ್ನ ಸಹಾಯದಿಂದ ಕ್ಯಾರಿ ಬ್ಯಾಗ್ನ ಹ್ಯಾಂಡಲ್ಗಾಗಿ 2 ತುಂಡು ಬಟ್ಟೆಯನ್ನು ಕತ್ತರಿಸಿ. ನಂತರ ಹ್ಯಾಂಡಲ್ ಪೀಸನ್ನು ಈ ರೀತಿ ಮಡಚಿ ಅಂಚನ್ನು ಹೊಲೆಯಿರಿ. ಅಂತೆಯೇ ಎರಡನೇ ಹ್ಯಾಂಡಲ್ ಅನ್ನು ಸಹ ತಯಾರಿಸಿ. ಕ್ಯಾರಿ ಬ್ಯಾಗ್ ಅನ್ನು ಹೊಲಿಯಲು 18x16 ಇಂಚಿನ ಬಟ್ಟೆಯ ಅಂಚುಗಳನ್ನು ಈ ರೀತಿಯಲ್ಲಿ 2 ಉದ್ದದ ಬದಿಗಳಲ್ಲಿ ಮಡಚಿ ಹೊಲೆಯಿರಿ. ನಂತರ ಹ್ಯಾಂಡಲ್ಗಳನ್ನು ಜೋಡಿಸಲು ಹೊಲಿಗೆ ಮಾಡದಿರುವ ಕಡೆ ಚಾಕ್ನಿಂದ 2 ಇಂಚುಗಳ ದೂರದಲ್ಲಿ ಗುರುತು ಹಾಕಿ. 2 ಇಂಚು ಬಟ್ಟೆಯನ್ನು ಒಳಕ್ಕೆ ಮಡಚಬೇಕು. ಈಗ ಬಟ್ಟೆಯ ಮಧ್ಯಭಾಗದಿಂದ 2 ಬದಿಗಳಲ್ಲಿ 2.5 ಇಂಚುಗಳಲ್ಲಿ ಗುರುತು ಹಾಕಿ. ಈ ಗುರುತುಗಳ ಜಾಗದಲ್ಲಿ ಹ್ಯಾಂಡಲ್ಗಳನ್ನು ಅಟ್ಯಾಚ್ ಮಾಡಿ ಮತ್ತು ಮಡಚಿದ್ದ ಬಟ್ಟೆಯ ಅಂಚನ್ನು ಹೊಲೆಯಿರಿ. ನಂತರ ಹ್ಯಾಂಡಲ್ ಜಾಯಿಂಟ್ಗಳ ಮೇಲೆ ಹೊಲಿಗೆ ಹಾಕಿ ಭದ್ರಪಡಿಸಿ. ಈ ರೀತಿಯಲ್ಲಿ ನೀವು ಸಹ ನಿಮಗೆ ಬೇಕಾದ ಸೈಜ್ನಲ್ಲಿ ಕ್ಯಾರಿ ಬ್ಯಾಗ್ ಅನ್ನು ಮಾಡಬಹುದು.